ಎಮೋಷನಲ್ ವೆಲ್ಬಿಂಗ್ ಇದ್ರ ಬಗ್ಗೆ ಏನು ಹೇಳ್ತೀರಿ? ಇಟ್ ಇಸ್ ಅಬೌಟ್ ಸಮಥಿಂಗ್ ಎಲ್ಸ್. ಅದು ಯಾವುದನ್ನು ಟ್ರೀಟ್ ಮಾಡದೆ ಇಲ್ಲಿ ಆ ಸಣ್ಣ ಬಟನ್ ಪ್ರೆಸ್ ಮಾಡಿದ ತಕ್ಷಣ ಠಪ್ ಅಂತ ರಿಮೋಟ್ ಕಂಟ್ರೋಲ್ ನಿಮ್ ಕೈಯಿಂದ ಅವ್ರ ಕಂಟ್ರೋಲ್ ಹೊಟ್ಟೋಯ್ತು. ಇಲ್ಲಿ ಅನ್ಅಡ್ರೆಸ್ಡ್ ಇಶ್ಯೂಸ್, ಬಾಟಲ್ಡ್ ಅಪ್ ಇಶ್ಯೂಸ್, ನಿಮ್ಮ ವಿಚಾರಗಳನ್ನ ನೀವೇ ತೊಳೆದು ತಿಕ್ಕಿ ನೋಡ್ಕೊಂಡು ಪ್ರಾಮಾಣಿಕವಾಗಿ ಕಸವನ್ನ ಆಚೆ ತೆಗೆದೇ ಇದ್ರಿಂದ ಬಂದಂತಹ ಸಮಸ್ಯೆ. ನನ್ನಲ್ಲೇ ಕೋಪ ಜಾಸ್ತಿ ಇದೆ, ನಾನೇ ಜಾಸ್ತಿ ಸ್ವಲ್ಪ ಅನಲೈಸ್ ಮಾಡ್ತೀನಿ, ನಾನೇ ಸ್ವಲ್ಪ ಕೆಟ್ಟ ಬುದ್ಧಿ ತೋರಿಸ್ತಾ ಇದ್ದೀನಿ, ನಾನೇ ಸೆಲ್ಫಿಶ್ ಆಗಿದ್ದೀನಿ, ನಾನೇ ಆಕೆಗೆ ಫ್ರೀಡಮ್ ಕೊಡ್ತಾ ಇಲ್ಲ, ಈ ತರ ನಾನೇ ಅನ್ನೋ ಒಂದು ವಿಚಾರಧಾರೆ. ಹಿಪ್ನೋಟೈಸ್ ಬಗ್ಗೆ ಹೇಳೋದಾದ್ರೆ ಥೆರಪಿಯಲ್ಲಿ ಹಿಪ್ನೋಟೈಸ್ ಇಸ್ ಒನ್ ಆಫ್ ಅ ಪಾರ್ಟ್. ಈಗ ಹಿಪ್ನೋಸಿಸ್ ಅಲ್ಲಿ 2-3 ತರ ಇದೆ ಸರ್. ಅವ್ರಿಗೇನೋ ಮತ್ತೆ ಬರ್ಸ್ಬಿಡೋದು, ಅವ್ರು ಕಳ್ದೋಗ್ಬಿಡೋದು, ಒಂದು ಹಿಂದಿನ ಜನ್ಮ ಒಂದು ಪ್ರೇತಾತ್ಮ ನೋಡೋದು, ಇಷ್ಟೇ. ನಿಮಗೆ ಮೆಡಿಟೇಷನ್ ಮಾಡಿ ಅನುಭವ ಇದೆಯಾ? ನಾಟ್ ವೆರಿ. ಅಟ್ಲೀಸ್ಟ್ ಸಿಟ್ಟಿಂಗ್ ವಿತ್ ಯೋರ್ ಸೆಲ್ಫ್, ರಿಲ್ಯಾಕ್ಸ್. ಗ್ರೇಟ್. ಸೊ ಕಣ್ಣು ಮುಚ್ಕೊಳ್ಳಿ, ದೀರ್ಘವಾಗಿ ಉಸಿರಾಡಿ. ಬ್ಲಾಕ್ ಮ್ಯಾಜಿಕ್ ಅದಕ್ಕೂ ಹಿಪ್ನೋಟೈಸ್ಗೂ ಏನು ಡಿಫ್ರೆನ್ಸ್? ನಿಮ್ಗೆ ಗೊತ್ತಿದ್ದು ನಿಮ್ಮ ಒಳಿತಿಗೆ ನಾನು ಇದನ್ನ ಮಾಡಿ ಅಥವಾ ಮಾಡ್ಲಾ ಅಂತ ಕೇಳಿ ಅಥವಾ ಮಾಡ್ತಾ ಇದ್ದಿದ್ದು, ಇದೆಲ್ಲವೂ ನಮ್ಮ ಹೀಲಿಂಗ್ ಆಸ್ಪೆಕ್ಟ್ ಅಲ್ಲಿ ಹಿಪ್ನೋಥೆರಪಿಯಲ್ಲಿ ಆಗುತ್ತೆ. ನಿಮ್ಗೆ ಗೊತ್ತಿಲ್ಲದೆ ನಿಮ್ಮ ವಿರುದ್ಧವಾಗಿ ನಿಮ್ಮ ದುರುದ್ದೇಶದಿಂದ ಮಾಡುವಂತ ಯಾವುದೇ ಕ್ರಿಯೆಗೆ ಖಂಡಿತ ನಾವು ವಾಮಾಚಾರ ಅಂತ ಹೇಳಬಹುದು. ವಾಟ್ ಯು ಆರ್ ಗೋಯಿಂಗ್ ಟು ಸೇ ಅಬೌಟ್ ಯೂತ್ಸ್? ಬಟ್ ಅದು ಮಾತ್ರ ಇನ್ ಸಿಕ್ಕಾಪಟ್ಟೆ ದುಡ್ಡು ಮಾಡೋದು ಮಾತ್ರ. ಆ್ಯಂಡ್ ಎಮೋಷ್ನಲ್ ವೆಲ್ಬಿಂಗ್ ಇದ್ರ ಬಗ್ಗೆ ಏನು ಹೇಳ್ತೀರಿ? ಇದು ಈಗ ಜಾಸ್ತಿ ಆಗ್ಬಿಟ್ಟಿದೆ ಅನ್ಕೋತೀನಿ. ಹೌದು. ಸ್ವಲ್ಪ ಈ ಕಡೆ ಸರಿರಿ ಅಂದರೆ ಎಮೋಷ್ನಲ್ ಆಗ್ಬಿಡ್ತಾರೆ. ಹೌದು. ಒಂದು ಕಪ್ ಕಾಫಿ ಕಪ್ಪನ್ನ ಆ ಕಡೆ ಇಡಿ ಅಂದರೆ ಎಮೋಷ್ನಲ್ ಆಗ್ಬಿಡ್ತಾರೆ. ಎಸ್. ಏನ್ರಿ ಹಿಂಗಾಗ್ಬಿಟ್ಟಿದ್ದೀರಿ ಅಂದರೆ ಎಮೋಷ್ನಲ್ ಆಗ್ಬಿಡ್ತಾರೆ. ಹೌದು. ಅಂದರೆ ಒಂದು ಸಣ್ಣ ಸಣ್ಣ ಸ್ಟೇಟ್ಮೆಂಟ್ಗಳದು ಕೂಡ ಎಮೋಷ್ನಲ್ ಆಗಿ ತಗೊಂಡು ಅದನ್ನೇ ಏನೋ ಒಂದು ದೊಡ್ಡ ಪೇನ್ ಥರ ತೋರಿಸ್ಕೊಳ್ಳೋ ಟ್ರೆಂಡ್ ಸ್ಟಾರ್ಟ್ ಆಗಿಬಿಟ್ಟಿದೆ ಇವಾಗ. ಹೌದು. ಸೊ ಎಸ್, ಇದಕ್ಕೆ ಉತ್ತರವನ್ನು 2 ಸಂಗತಿಯಲ್ಲಿ ನಾನು ಆಲ್ರೆಡಿ ಕೊಟ್ಟೆ. ಒಂದು, ಇಟ್ ಈಸ್ ನಾಟ್ ಅಬೌಟ್ ದಟ್ ಕಾಫಿ ಆರ್ ಟೀ ಆರ್ ಜರ್ಕೋಳಿ ಅಥವಾ ಯಾಕೆ ಹೀಗಿದ್ದೀರಾ. ಇಟ್ಸ್ ನಾಟ್ ಅಬೌಟ್ ದಟ್. ಇಟ್ ಇಸ್ ಅಬೌಟ್ ಸಮಥಿಂಗ್ ಎಲ್ಸ್. ಅದು ಯಾವುದನ್ನು ಟ್ರೀಟ್ ಮಾಡದೆ ಇಲ್ಲಿ ಆ ಸಣ್ಣ ಬಟನ್ ಪ್ರೆಸ್ ಮಾಡಿದ ತಕ್ಷಣ ಢಪ್ ಅಂತ ರಿಮೋಟ್ ಕಂಟ್ರೋಲ್ ನಿಮ್ಮ ಕೈಯಿಂದ ಅವ್ರ ಕಂಟ್ರೋಲ್ಗೆ ಹೊಟ್ಟೋಯ್ತು. ಎರಡನೇದು, ಒಳಗಡೆ ಎಲ್ಲ ಆಂತರಿಕ ಗಾಯಗಳಿವೆ. ಸ್ವಲ್ಪ ಹೀಗೆ ಈಗ ಗಾಯ ಆದರೆ ಸೀರಿಯಸ್ಸರ್ಗೆ ಹಿಂಗೆ ತಾಕಿದ್ರೂ ನಮಗೆ ಉರಿ ಆಗೋ ಥರ ಅದು ಪ್ರಚೋದನೆ ಕೊಡ್ತಾ ಇದೆ. ಸೊ ಇಲ್ಲಿ ಅನ್ಅಡ್ರೆಸ್ಡ್ ಇಶ್ಯೂಸ್, ಬಾಟಲ್ಡ್ ಅಪ್ ಇಶ್ಯೂಸ್, ನಿಮ್ಮ ವಿಚಾರಗಳನ್ನ ನೀವೇ ತೊಳೆದು ತಿಕ್ಕಿ ನೋಡಿಕೊಂಡು ಪ್ರಾಮಾಣಿಕವಾಗಿ ಕಸವನ್ನು ಆಚೆ ತೆಗೆದೇ ಇದ್ರಿಂದ ಬಂದಂತಹ ಸಮಸ್ಯೆ. ನಿಮ್ಮ ಈಗೋ, ನನ್ನಲ್ಲೇ ಕೋಪ ಜಾಸ್ತಿ ಇದೆ, ನಾನೇ ಜಾಸ್ತಿ ಸ್ವಲ್ಪ ಅನಲೈಸ್ ಮಾಡ್ತೀನಿ, ನಾನೇ ಸ್ವಲ್ಪ ಕೆಟ್ಟ ಬುದ್ಧಿ ತೋರಿಸ್ತಾ ಇದ್ದೀನಿ, ನಾನೇ ಸೆಲ್ಫಿಶ್ ಆಗಿದ್ದೀನಿ, ನಾನೇ ಆಕೆಗೆ ಫ್ರೀಡಮ್ ಕೊಡ್ತಾ ಇಲ್ಲ, ಈ ಥರ ನಾನೇ ಅನ್ನೋ ಒಂದು ವಿಚಾರಧಾರೆ ಎಷ್ಟು ಜನಕ್ಕಿದೆ? ಗಂಡು ಹೆಣ್ಣು ಬಿಟ್ಟು ಯೋಚನೆ ಮಾಡೋಣ, ಎಷ್ಟು ಜನಕ್ಕಿದೆ ಸರ್? ಎಷ್ಟು ಜನಕ್ಕಿದೆ? ಎಲ್ಲರೂ ನೀನೇ ಅನ್ನೋರೇ ಎಲ್ಲರೂ ರೇಸಲ್ಲಿ ನಿಂತ್ಕೊಂಡಿರೋರು. ನಿನ್ನಿಂದಾನೇ ಆಯಿತು. ಅಬ್ಸಲ್ಯೂಟ್ಲಿ. ಇನ್ಫ್ಯಾಕ್ಟ್ ಯಾವ ಮಟ್ಟಿಗೆ ಅಂದರೆ ನಾವು ಪೇಷಂಟ್ಗಳು ಮಾತಾಡಿಸ್ಬೇಕಾದ್ರೆ, ಅಯ್ಯೋ ಮೇಡಮ್ ನಿಮಗಾದರೆ ಗೊತ್ತಾಗ್ತಾ ಇತ್ತು ಅಂತ ನಮ್ಮ ಕಡೆನೇ ತಿಳ್ಕೊಂಡ್ಬಿಡ್ತಾರೆ. ಅಂದರೆ ಅವರಿಗೆ ಓಪನ್ನೆಸ್ಸೇ ಇಲ್ಲ. ಇಲ್ಲ 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 ನಿಮ್ಗೆ ಆಗಿಲ್ವಲ್ಲ ಅದಕ್ಕೆ ಹಂಗ ಅನ್ಸುತ್ತೆ. ಎಸ್, ಝೀರೋ. They don't want to believe that the issue starts with me and ends with me and I have attracted it and I have a solution ಅನ್ನೋದು ಗೊತ್ತಿಲ್ಲ. Yes, and ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ನೀವು ಹೇಳಿದ್ದು. ಈಗ ಲೆಟ್ಸ್ ಸೇ ವಿ ಆರ್ ಪಾರ್ಟ್ನರ್ಸ್ ಅಂಡ್ ನಿಮ್ಮಲ್ಲಿ ಏನೋ ನಾನು ಕಂಟ್ರೋಲೇ ಮಾಡೋಕ್ಕಾಗದೇ ಇರೋ ರಿಯಲ್ ಇಶ್ಯೂ ಇದೆ. ತುಂಬಾ ಜನಕ್ಕೆ ಗೊತ್ತಿಲ್ಲದೆ ಇರೋ ದೊಡ್ಡ ಸೀಕ್ರೆಟ್ ಏನ್ ಗೊತ್ತಾ? ನೀವು ಹೇಗಾದ್ರೂ ಇರಿ, ನನಗೆ ಎವಿಡೆಂಟ್ ಆಗಿ ಗೊತ್ತಾಗಿದೆ ನಿಮ್ಮಿಂದಾನೇ ಪ್ರಾಬ್ಲಮ್, ನಿಮ್ದೇ ಸಮಸ್ಯೆ ಅಂತ. ಮಾತಲ್ಲಿ ಹೇಳ್ದೆ, ಬೈದ್ ಹೇಳ್ದೆ, ಕೌನ್ಸಿಲಿಂಗ್ ಮಾಡಿಸ್ದೆ, ಇನ್ನೊಬ್ಬರ ಕೈಲಿ ಹೇಳಿಸ್ದೆ, ವರ್ಕೌಟ್ ಆಗ್ಲಿಲ್ಲ. ನಾನು ನನ್ನ ಮೇಲೆ ವರ್ಕ್ ಮಾಡಕ್ ಶುರು ಮಾಡಿದ್ರೆ, ದಿಸ್ ಇಸ್ ಅ ಗ್ರೇಟ್ ಸೀಕ್ರೆಟ್, ನಿಮ್ಮಲ್ಲಿ ಚೇಂಜಸ್ ಆಗಕ್ ಶುರು ಆಗುತ್ತೆ. ಎಷ್ಟು ಜನಕ್ಕೆ ನಂಬಿಕೆ ಬರುತ್ತಿದೆ? ಹೌದು, ನಿಜ. ಎಸ್, ಬುದ್ಧ ಅಂಗುಲಿನ ಮಾಲಿನ ಸ್ಟೋರಿ ಇನ್ನೇನು? ಅದೇ ಬುದ್ಧನ ಕೈಯಲ್ಲಿ ಕತ್ತಿನೇ ಇರಲಿಲ್ಲ. ಬುದ್ಧ ಹ್ಯಾಡ್ ವರ್ಕ್ಡ್ ಆನ್ ಹಿಮ್ಸೆಲ್ಫ್. ಆತ ಆಲ್ರೆಡಿ ಜ್ಞಾನೋದಯದ ಪಥವನ್ನು ಹತ್ಬಿಟ್ಟಿದ್ರು. ಎದುರುಗಡೆ ಇರೋನ್ಗೆ ಕತ್ತಿ ತೋರಿಸ್ಬಿಟ್ಟು, ನನಗೇನೋ ನಿನ್ನ ಕತ್ತಿ ತೋರಿಸಿ ಅಂತ ಬುದ್ಧ ಹೇಳಲಿಲ್ಲ. ಮಗು ಅಂದ ಅಷ್ಟೇ. ಈಗ ನಾವು ಮಗು ಅಂತೀವಿ, ಅವ್ನು ಬಿಟ್ಬಿಡ್ತಾನ? ಕತ್ತಿ ಬಿಟ್ಬಿಡ್ತಾನ? ಏನು ಮಗು ಪಗು ಬಾಯಿಲಿ ಅಂತ ನಮ್ಮನ್ನು ಹಾಕಿ ಕೂದೇ ಬಿಡ್ತಾ ಇದ್ನು ಅವನು. ಆದರೆ ಬುದ್ಧ ಮಗು ಅಂದಾಗ ತಂದೆ ಅಂತ ಅವ್ನು ಬಿಟ್ಬಿಡ್ತಾನೆ, ಯಾಕಂದರೆ ಬುದ್ಧ ಗೆದ್ದು ಬಿಟ್ಟಿದ್ದಾನೆ. ಸೊ ನೀವು ನನ್ನ ಮಾತು ಕೇಳ್ತಾ ಇಲ್ಲ ಅಂದರೆ ನಾನು ನನ್ನ ಮೇಲೆ ವರ್ಕ್ ಮಾಡಿದ್ರೆ ಐ ಹ್ಯಾವ್ ಅ ಗ್ರೇಟರ್ ಆ್ಯಂಡ್ ಹೈಯರ್ ಪವರ್ ಆನ್ ಯು. ಇದು ಎಷ್ಟು ಜನಕ್ಕೆ ಒಪ್ಕೊಳ್ಳೋಕೆ ರೆಡಿ ಇದ್ದಾರೆ ಹೇಳಿ? ಯಾಕಂದರೆ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿಲ್ಲ. ಇದು ಫಿಸಿಕ್ಸ್ ಫಾರ್ಮುಲಾ ಅಲ್ಲ, ಇದು ಆಲ್ಜಿಬ್ರಾ ಫಾರ್ಮುಲಾ ಅಲ್ಲ, ಇದು ದಿಸ್ ಇಸ್ ಸ್ಪಿರಿಚುವಲ್ ಫಾರ್ಮುಲಾ. ಅಬ್ಸಲ್ಯೂಟ್ಲಿ, ದಿಸ್ ಇಸ್ ಯೋರ್ ಹಾರ್ಟ್ಸ್ ಲ್ಯಾಂಗ್ವೇಜ್. ಟಾಕ್ ದಟ್ ಲ್ಯಾಂಗ್ವೇಜ್ ಅಂಡ್ ಸಿ ಹೌ ಯು ಕ್ಯಾನ್ ಗೇನ್ ಪವರ್ ಆನ್ ಎನಿ ಸಿಚುವೇಶನ್ ಆಫ್ ಪರ್ಸನ್. ಐ ಥ್ರೋ ಓಪನ್ ಚಾಲೆಂಜ್ ಆನ್ ದಿಸ್. ಎಷ್ಟೋ ಜನ ಗಂಡಂದಿರು ಮಕ್ಕಳಿಗೆ ಪರಿಹಾರ ಇಲ್ಲ ಮೇಡಮ್, ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತ ಹೇಳಿದಾಗ, ಬಿಟ್ಟಾಕ್ರಿ, ನೀವು ನಿಮ್ಮ ಮೇಲೆ ವರ್ಕ್ ಮಾಡಿ. ಹೆಂಗೆ ಮೇಡಮ್ ನನ್ನ ಮೇಲೆ ವರ್ಕ್ ಮಾಡಿದ್ರೆ? ವಿ ಆರ್ ಆಲ್ ಕನೆಕ್ಟೆಡ್. ಅದಕ್ಕೆ ಆಗಿನ ಕಾಲದಲ್ಲಿ ಊರವರೆಲ್ಲ ಮಳೆ ಬರಲಿ ಅಂತ ಹೇಳೋದು, ಊರವರೆಲ್ಲ ಪ್ರಾರ್ಥನೆ ಮಾಡೋದು, ಊರವರೆಲ್ಲ ಶಾಂತಿ 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 ಅಂತ ಸರ್ವೇ ಜನ ಸುಖಿನೋ ಭವಂತು. ಲೈಕ್ ಮೈಂಡೆಡ್ ಇರಬೇಕು. Absolutely, it's all about the connection and belief and maturity to connect there.
ನಮ್ಗಷ್ಟು ಮೆಚ್ಯೂರಿಟಿನೇ ಇಲ್ಲ, ಬಿಕಾಸ್ ವಿ ಆರ್ ಸೋ ಬುಕ್ಕಿಶ್. ಟೆಕ್ಸ್ಟ್ ಬುಕ್ಕನ್ನು ಅರ್ದು ಕುಡಿದು ವಾಂತಿ ಮಾಡಿ ಎಷ್ಟು ಡಮ್ ಆಗಿಬಿಟ್ಟಿದ್ದೀವಿ ಅಂದರೆ, ವಿತ್ ಡ್ಯೂ ರೆಸ್ಪೆಕ್ಟ್, ಅಫ್ಕೋರ್ಸ್ ಅದು ನಮ್ಗೆ ಸಾಕಷ್ಟು ಜ್ಞಾನ ಓಪನ್ನೆಸ್ ಕೊಡ್ತಾ ಇದೆ, ಬಟ್ ಅದು ಡಮ್ ಕೂಡ ಮಾಡ್ತಾ ಇದೆ ನಮ್ಮನ್ನು. ಆನ್ ದ ಅದರ್ ಸೈಡ್ ಇಟ್ ಇಸ್ ಮೇಕಿಂಗ್ ಅಸ್ ಯೂಸ್ಲೆಸ್, ಬಿಕಾಸ್ ವಿ ಬಿಲೀವ್ ಅದು ನಂಗೆ ಗೊತ್ತಲ್ವಾ, ನಂಗೆ ಎಲ್ಲ ಗೊತ್ತು. ಅಯ್ಯೋ, ಎಷ್ಟು ಸ್ಟುಪಿಡಿಟಿ ಅನಿಸುತ್ತೆ. ಬಟ್ ನಿಜವಾಗ್ಲೂ ತಿಳ್ಕೊಂಡಿರೋರು ಅದರ ಜೊತೆಯಲ್ಲೇ ಸ್ಪಿರಿಚುವಲ್ ಸೈನ್ಸಸ್ಸನ್ನು ಎರಡು ಟ್ರ್ಯಾಕ್ ಥರ ತೊಗೊಂಡು ಹೋಗ್ತಾರೆ. ಆ್ಯಂಡ್ ದಟ್ ಈಸ್ ವೇರ್ ಯುವರ್ ಟ್ರೈನ್ ಆಫ್ ಲೈಫ್ ಕ್ಯಾನ್ ಪ್ರೊಸೀಡ್ ಫರ್ದರ್. ಆ್ಯಂಡ್ ಫೈನಲಿ ವಿ ಆರ್ ಇನ್ ಫೈನಲ್ ಸ್ಟೇಜ್. ಎಸ್, ಹಿಪ್ನೋಟೈಸ್ ಬಗ್ಗೆ ಹೇಳೋದಾದರೆ, ಅಂದರೆ ಥೆರಪಿಯಲ್ಲಿ ಹಿಪ್ನೋಟೈಸ್ ಇಸ್ ಒನ್ ಆಫ್ ಅ ಪಾರ್ಟ್ ಅಂತ ಕೇಳಿದ್ದೀನಿ. ಹಿಪ್ನೋಟೈಸ್ ಅಂದಾಗ ಒಬ್ಬ ವ್ಯಕ್ತಿಯನ್ನು ಮತ್ತೊಬ್ಬರು ತಮಗೆ ಬೇಕಾದಂತೆ ನಡೆಸಿಕೊಳ್ಳುವುದು, ಕುಣಿಸುವುದು ಅನ್ನುವಂತಹ ಒಂದು ಪರಿಕಲ್ಪನೆ ಇದೆ. ಓಕೆ, ಫೈನ್. ಈಗ ಹಿಪ್ನೋಟೈಸ್ ಅಂದ ತಕ್ಷಣ ಅನಿಮಲ್ ಹಿಪ್ನೋಟೈಸ್ ಕೂಡ ನಾವು ನೋಡಿರ್ತೀವಿ. ಈಗ ಕೆಲ ಪ್ರಾಂತಗಳಲ್ಲೆಲ್ಲ ಕೋಳಿ ಪಂದ್ಯಗಳೆಲ್ಲ ಆಗುತ್ತೆ, ಆ ಕೋಳಿನ ಹಿಪ್ನೋಟೈಸ್ ಮಾಡಿರ್ತಾರೆ, ಅದು ಜಗಳಾಡಕ್ಕೆ ಚೆನ್ನಾಗಿ. ಆಮೇಲೆ ಮೇಕೆ ಗುದ್ದಾಟ ಅದೆಲ್ಲ ಆಗುತ್ತೆ, ಅದನ್ನು ಹಿಪ್ನೋಟೈಸ್ ಮಾಡಿರ್ತಾರೆ. ಹಾವುಗಳನ್ನು ಹಿಪ್ನೋಟೈಸ್ ಮಾಡೋದನ್ನು ನಾವು ನೋಡಿದ್ದೀವಿ. ಮೆನಿ ಅನಿಮಲ್ಸ್ಗಳನ್ನು ಹಿಪ್ನೋಟೈಸ್ ಮಾಡ್ತೀವಿ. ಬಟ್ ಅವ್ರು ಯಾರು ನಿಮ್ಮ ಥರ PhD ಮಾಡಿರಲ್ಲ. ಬಟ್ PhD ಮಾಡಿರೋರು, ಭಾಳ ಡೀಪಾಗಿ ಅಧ್ಯಯನ ಮಾಡಿರೋರು ಮಾತ್ರ ವ್ಯಕ್ತಿಗಳನ್ನು, ಅಂದರೆ ಮನುಷ್ಯರನ್ನು ಹಿಪ್ನೋಟೈಸ್ ಮಾಡಬಲ್ಲರು. ಯಾಕೆಂತಂದರೆ ಮನುಷ್ಯರು ಈಸ್ ಮಚ್ ಮೋರ್ ಗ್ರೇಟರ್ ದೆನ್ ಅನದರ್ ಕಾನ್ಷಿಯಸ್ ಲೆವೆಲಲ್ಲಿ ಬೇರೆ ಅನಿಮಲ್ಸ್ಗಳಿಗಿಂತ ಭಾಳ ಸ್ಟ್ರಾಂಗ್ ಆಗಿರೋದ್ರಿಂದ ಅವ್ರನ್ನ ಹಿಪ್ನೋಟೈಸ್ ಮಾಡೋಕ್ಕೂ ಭಾಳ ಸ್ಟ್ರಾಂಗ್ ಮೈಂಡ್ಸೆಟ್ ಬೇಕು. ಸೊ ಅದ್ರ ಬಗ್ಗೆ ಹೇಳೋದಾದರೆ, ಎಸ್, ಈಗ ಹಿಪ್ನೋಸಿಸಲ್ಲಿ 2-3 ಥರ ಇದೆ ಸರ್. ಅನ್ಫಾರ್ಚುನೇಟ್ಲಿ ನಾವು ಹಿಪ್ನೋಸಿಸ್ ಅಂದ ತಕ್ಷಣ ಅವ್ರಿಗೇನೋ ಮತ್ತೆ ಬರ್ಸ್ಬಿಡೋದು, ಅವ್ರು ಕಳೆದೋಗ್ಬಿಡೋದು, ಅದರಲ್ಲಿ ಎರಡೇ, ಒಂದು ಹಿಂದಿನ ಜನ್ಮ, ಒಂದು ಪ್ರೇತಾತ್ಮ ನೋಡೋದು, ಇಷ್ಟೇ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಡೆಫಿನೆಟ್ಲಿ ನಾಟ್ ಟ್ರೂ. ನಾವು ಒಂದಿನದಲ್ಲಿ ನಾವೆಲ್ಲರೂ ಸೆಲ್ಫ್ ಹಿಪ್ನೋಸಿಸ್ಗೆ ಸುಮಾರು ಸತಿ ಹೋಗ್ತೀವಿ ಅಂದರೆ ನಂಬ್ತೀರಾ? ನೀವು ನಿಮ್ಮನ್ನು ಬೆಳಗ್ಗೆಯಿಂದ ಸಾಕಷ್ಟು ಸತಿ ಹಿಪ್ನೋಟೈಸ್ ಮಾಡ್ಕೊಂಡಿದ್ದೀರಾ, ನಂಬ್ತೀರಾ? ಹೇಗೆ ಅಂದರೆ, ಈಗ ನಿಮ್ಮ ಮನೆಯಿಂದ ನೀವು ಇಲ್ಲಿಗೆ ಬಂದಿದ್ದೀರಾ ಅಲ್ವಾ ಸರ್, ಸ್ಟುಡಿಯೋವರೆಗೂ. ಈಗ ವೆದರ್ ಯು ಆರ್ ರೈಡಿಂಗ್ ಆರ್ ಡ್ರೈವಿಂಗ್, ನಿಮಗೆ ಗೊತ್ತೇ ಆಗದೆ ನೀವು ಲೆಫ್ಟು ರೈಟು ಸ್ಟೇರಿಂಗ್ ಚೇಂಜ್ ಮಾಡೋದು, ಇಲ್ಲಿ ಬಂದುಬಿಟ್ಟಿದೆ ಅನ್ನೋದು ನಿಮ್ಗೆ ಗೊತ್ತಿಲ್ಲದೆ ಆಗ್ತಾ ಇರಲ್ವಾ? ದಟ್ಸ್ ನಥಿಂಗ್ ಬಟ್ ಹಿಪ್ನೋಟೈಸಿಂಗ್ ಯುವರ್ ಸೆಲ್ಫ್. ಹೌದಲ್ವಾ? ಹೂವು ಕಟ್ಟೋರು ಎಲ್ಲೋ ನೋಡ್ಕೊಂಡು ಹೀಗೆ ಕಟ್ತಾ ಇರ್ತಾರಲ್ಲ, ದಟ್ಸ್ ಪಾರ್ಟ್ ಆಫ್ ವೇರ್ ದೇ ಆರ್ ಯೂಸಿಂಗ್ ದ ಸಬ್ ಕಾನ್ಷಿಯಸ್ ಆ್ಯಂಡ್ ದೇ ಆರ್ ಡೂಯಿಂಗ್ ಇಟ್ ಇನ್ ದಟ್ ಸ್ಟೇಟ್. ಸೊ ಒಂದು ದಿನದಲ್ಲಿ ನಾವು ಎಷ್ಟೋ ಸತಿ ನಮಗೆ ಗೊತ್ತಿದೆ ಹಲ್ಲು ಉಜ್ಜು ಅಂತ ಕ್ರಿಯೆ ರಿಪಿಟೇಟಿವ್ ಆಗಿ ಮಾಡುವಂಥದ್ದು, ಪ್ರೋ ಅಂತೀವಲ್ಲ, ಆ ಥರದ್ದು ಎಷ್ಟೋ ಸಂಗತಿಗಳಲ್ಲಿ ವಿ ಗೆಟ್ ಇನ್ ಟು ದಟ್ ಲೆವೆಲ್ ಆಫ್ ದ ಬ್ರೈನ್ ಆ್ಯಂಡ್ ವಿ ಡೂ ಇಟ್. ನಮ್ಗೆ ಗೊತ್ತೇ ಇರಲ್ಲ ಅಷ್ಟೇ. ವಿತ್ ಅವರ್ ಲವ್ಡ್ ಒನ್ಸ್, ನಮ್ಮ ಚಿಕ್ಕ ಮಗು ನಮ್ಮನ್ನು ಹಿಪ್ನೋಟೈಸ್ ಮಾಡಲ್ಲ ಅಂದ್ಕೊಂಡಿದ್ದೀರಾ? ಖಂಡಿತ ಮಾಡುತ್ತೆ. ಸೊ ದಟ್ ಈಸ್ ಒನ್ ಪಾರ್ಟ್. ಇನ್ನೊಂದು ಕ್ಲಿನಿಕಲ್ ಹಿಪ್ನೋಸಿಸ್ ವಿಚ್ ವಿ ಯೂಸ್ ಇನ್ ಥೆರಪಿ. ಅವ್ರ ಸುಪ್ತ ಮನಸ್ಸಿನ ಸ್ಥಿತಿ ಕರ್ಕೊಂಡು ಹೋಗಿ ಅವರ ಮೂಲ ಕಾರಣಗಳನ್ನ ಅವರೇ ಅರ್ಥ ಮಾಡಿಕೊಂಡು ರಿಲೀಸ್ ಮಾಡಿ ಹೇಳುವಂಥದ್ದು. ಇನ್ನೊಂದು ರ್ಯಾಪಿಡ್ ಹಿಪ್ನೋಸಿಸ್, ಸ್ಟೇಜ್ ಹಿಪ್ನೋಸಿಸ್. ಅಂದರೆ ಕೂತ್ರೆ ಹಾಗೆ ಕುಣಿಸ್ಬಿಡೋದು, ನಿಂತರೆ ನೀನು ಬೀಳ್ತೀಯ ಅಂದರೆ ಬಿದ್ದು ಬಿಡೋದು, ನಿಮ್ಮ ಕೈನ ನಮ್ಮ ಮಾಡಿ ಚುಚ್ಚಿದ್ರು ಗೊತ್ತಾಗಲ್ಲ ಅಂದರೆ ಚುಚ್ಚೋದು, ಈ ಥರದ್ದೆಲ್ಲ ಬೇರೆ ಬೇರೆ ರ್ಯಾಪಿಡ್ ಹಿಪ್ನೋಸಿಸ್ ಅಂತ ಹೇಳ್ತೀವಿ, ಸ್ಟೇಜ್ ಹಿಪ್ನೋಸಿಸ್ ಅದು. ಸೊ ಎಸ್, ಇಟ್ ಇಸ್ ಪಾಸಿಬಲ್. ಆ್ಯನಿಮಲ್ಸ್ನೂ ಮಾಡಬಹುದು, ಮನುಷ್ಯರನ್ನೂ ಮಾಡಬಹುದು. ಅದನ್ನು ನನ್ನ ಸ್ಪೆಷಲೈಸೇಷನಲ್ಲಿ ನಾನು ಕ್ಲಿನಿಕಲ್ ಹಿಪ್ನೋಸಿಸ್ ನನ್ನ ಸ್ಪೆಷಲೈಸೇಷನ್. ಅಂದರೆ ಸ್ಟೇಜಲ್ಲಿ ಈಗ ಕೂಣಿಸೋದು, ಮಲಗಿಸೋದು, ಅವ್ರ ಮೇಲೆ ನಡ್ಕೊಂಡು ಹೋಗೋದು, ಇದೆಲ್ಲ ಮಾಡ್ತೀವಿ. ದಟ್ಸ್ ಆಲ್ ದೇರ್. ಎಸ್, ಅಫ್ಕೋರ್ಸ್. ಬಟ್ ನನ್ನ ಇಂಟ್ರೆಸ್ಟ್ ಅದಲ್ಲ, ಬಿಕಾಸ್ ನಾನು ಥೆರಪಿ ಅಂತ ಮಾಡಿದ್ರಿಂದ ಅವರ ಸುತ್ತ ಮನಸ್ಸಿಗೆ ಸ್ಥಿತಿಗೆ ಎಷ್ಟು ಆಳವಾಗಿ ಹೋದರೂ ಅಷ್ಟೇ, ಆಳವಾಗಿ ಹೋಗೋಕ್ಕಾಗದೇ ಇದ್ರೂ ಅಷ್ಟೇ, ಅವರಿಂದ ಭಯ, ಅಸಮಾಧಾನ, ಅನಾರೋಗ್ಯ, ಮೂಲ ಕಾರಣ, ಭಾವನಾತ್ಮಕ ಒತ್ತಡ, ಬೇಜಾರು, ಇದನ್ನು ಬಿಡಿಸೋದು ನನ್ನ ಸ್ಪೆಷಲೈಸೇಷನ್. ಎಸ್, ಹಿಪ್ನಾಸಿಸ್ ಇಸ್ ಪಾಸಿಬಲ್. ಆ್ಯಂಡ್ ಅದು ಕೇವಲ ಎಲ್ಲೋ ತಿಳ್ಕೊಂಡು ಹೋಗೋದಷ್ಟೇ ಅಲ್ಲ, ಇಟ್ ಹ್ಯಾಸ್ ಡಿಫ್ರೆಂಟ್ ಲೇಯರ್ಸ್ ಆಫ್. ಅಂದರೆ ಹಿಪ್ನೋಟೈಸ್ ಈಸ್ ನಥಿಂಗ್ ಬಟ್ ಮನಸ್ಸನ್ನು ಒಂದು ಹಂತಕ್ಕೆ, ಅಂತರ ಮನಸ್ಸನ್ನು ಒಂದು ಮಟ್ಟಕ್ಕೆ ಕರ್ಕೊಂಡು ಹೋಗೋದು, ಅದನ್ನು ಹಿಡಿತದಲ್ಲಿ ಇಟ್ಕೊಳ್ಳೋದು. ಶಾಸ್ತ್ರೀಯವಾಗಿ ಮನೋನಿಯಾಮಕ ಅಂತ ಕರೀತಾರೆ ಯಾರಿಗೆ? ಶಿವನಿಗೆ. ಅಂದರೆ ಮನಸ್ಸನ್ನು, ಅಂದರೆ ದಾಸರು ಒಂದು ಮಾತು ಹೇಳಿದ್ದಾರೆ, ವೇಗದಿ ಬರುವ ಶೂಲಕ್ಕೆ ಶಿರವ ನೀಡಲಬಹುದು, ಮರಳನ್ನು ಅರೆದು ಎಣ್ಣೆಯ ತೆಗೆಯಬಹುದು. ಮರಳಲ್ಲಿ ಎಣ್ಣೆ ತೆಗಿಯೋಕ್ಕಾಗುತ್ತೆ? ನೆವರ್. ಇಮ್ಯಾಜಿನ್ ಮಾಡೋಕ್ಕೂ ಸಾಧ್ಯ ಇಲ್ಲ. ಶೂಲ ಜೋರಾಗಿ ಬರ್ತಾ ಇದ್ರೆ ಕುತ್ತಿಗೆ ಕೊಟ್ಬಿಡ್ಬೋದು ನಾವು ಅದಕ್ಕೆ. ಹರಿಯುವ ನದಿಯ ದಿಕ್ಕ ತಿರುಗಿಸಲಬಹುದು, ಆದರೆ ಮನಸ್ಸು ನಿಲ್ಲಿಸುವುದು ಬಹಳ ಕಠಿಣ. ಅಂದರೆ ಇಂಪಾಸಿಬಲ್ ಥಿಂಗ್ಸ್ಗಳನ್ನೆಲ್ಲ ಪಾಸಿಬಲ್ ಮಾಡಿಬಿಡ್ಬೋದು, ಮನಸ್ಸು ನಿಲ್ಲಿಸೋದು ಬಹಳ ಕಠಿಣ. ಆದ್ದರಿಂದ ಅದಕ್ಕೆ ಮನೋನಿಯಾಮಕನ ಮೊರೆ ಹೋಗಬೇಕು ಅಂತ ಹೇಳ್ತಾರೆ ನಮ್ಮ ಶಾಸ್ತ್ರದಲ್ಲಿ. ಸೊ ಅಂತಹ ಮನೋನಿಯಾಮಕನನ್ನು ಒಲಿಸ್ಕೊಂಡು ವಾಮದ ಮೂಲಕ ಮನಸ್ಸನ್ನು ನಿಯಂತ್ರಣ ಮಾಡ್ಕೊಳ್ಳೋರು, ಅದನ್ನು ವಶೀಕರಣ ಪಡ್ಕೊಳ್ಳೋರು ಇದ್ದಾರೆ. ದಟ್ ಈಸ್ ವಿ ಕಾಲ್ಡ್ ಬ್ಲ್ಯಾಕ್ ಮ್ಯಾಜಿಕ್. ಸೊ ಅದಕ್ಕೂ ಹಿಪ್ನೋಟೈಸ್ಗೂ ಏನು ಡಿಫ್ರೆನ್ಸ್? ಸೊ ಇಲ್ಲಿ ಒಬ್ಬರ ಹಿತಕ್ಕೆ, ಒಬ್ಬರ ಹೈಹಿತಕ್ಕೆ ಹೌದು ಮಾಡ್ಕೊಳ್ಳುವಂಥ ಡಿಫ್ರೆನ್ಸ್ ಒಂದಾದರೆ, ಇನ್ನೊಂದು ಒಬ್ಬರಿಗೆ ಗೊತ್ತಿದ್ದು ಒಬ್ಬರಿಗೆ ಗೊತ್ತಿಲ್ಲದೆ ಗುಪ್ತವಾಗಿ ಮಾಡುವಂಥದ್ದು. ಇದರ ನಡುವೆ ಇರೋ ಸೂಕ್ಷ್ಮವಾದ ಡಿಫ್ರೆನ್ಸ್. ಅಂದರೆ ನಿಮ್ಗೆ ಗೊತ್ತಿದ್ದು ನಿಮ್ಮ ಒಳಿತಿಗೆ ನಾನು ಇದನ್ನು ಮಾಡಿ ಅಥವಾ ಮಾಡಲಾ ಅಂತ ಕೇಳಿ ಅಥವಾ ಮಾಡ್ತಾ ಇದ್ದಿದ್ದು, ಇದೆಲ್ಲವೂ ನಮ್ಮ ಹೀಲಿಂಗ್ ಆಸ್ಪೆಕ್ಟಲ್ಲಿ ಹಿಪ್ನೋಥೆರಪಿಯಲ್ಲಿ ಆಗುತ್ತೆ.
ಆದರೆ ನಿಮ್ಗೆ ಗೊತ್ತಿಲ್ಲದೆ ನಿಮ್ಮ ವಿರುದ್ಧವಾಗಿ, ನಿಮ್ಮ ಅಹಿತಕ್ಕಾಗಿ ನೀವು ಹೇಳಿದಾಗೆ, ಅಥವಾ ನಿಮ್ಮ ಕೆಟ್ಟ ಅವನತಿಗಾಗಿ, ಒಂದು ದುರುದ್ದೇಶದಿಂದ ಮಾಡುವಂಥ ಯಾವುದೇ ಕ್ರಿಯೆಗೆ ಖಂಡಿತ ನಾವು ವಾಮಾಚಾರ ಅಂತ ಹೇಳಬಹುದು. ಬಟ್ ಎರಡನ್ನೂ ನಿಯಂತ್ರಿಸುವ ಕಂಟ್ರೋಲ್ ನಿಮ್ಮ ಕೈಲಿರುತ್ತೆ. ನೀವು ಬೇಕು ಅಂದ್ರೆ ಅದನ್ನ ತಗೋಬಹುದು, ಬೇಡ ಅಂದ್ರೆ ನಿಲ್ಲಿಸಬಹುದು. ಬರಬಾರ್ದು ಅನ್ನೋ ರೀತಿಯಲ್ಲೂ ಅದನ್ನ ನೀವು ಮಾಡ್ಬೋದು. ಬಟ್ ನಿಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲದೆ ಇದ್ದಾಗ ನಿಮ್ಗೆ ಇಂಪ್ಯಾಕ್ಟ್ ಆಗುತ್ತೆ. Yes. Can we try? Of course, yes. With this setup, whatever best we can do, we can do. Okay, sure. Yes. Sure. ನಿಮಗೆ ಮೆಡಿಟೇಷನ್ ಮಾಡಿ ಅನುಭವ ಇದೆಯಾ? Not very. At least sitting with yourself, relaxing. Great. So ಕಣ್ಣು ಮುಚ್ಕೊಳ್ಳಿ. ತೆಗಿಲ ಗ್ಲಾಸ್ನ? ತೆಗಿಬಹುದು. Fine. Yes. ರಿಲ್ಯಾಕ್ಸ್ ಆಗಿ ಕಣ್ಣು ಮುಚ್ಕೊಳ್ಳಿ, ದೀರ್ಘವಾಗಿ ಉಸಿರಾಡಿ. ನಿಮ್ಮ ಸಂಪೂರ್ಣ ಗಮನವನ್ನು ನಿಮ್ಮ ಸಹಜವಾದ ಉಸಿರಾಟದ ಕಡೆಗೆ ವರ್ಗಾಯಿಸಿ. ಜಸ್ಟ್ ಫೋಕಸ್ ಆನ್ ಯುವರ್ ಬ್ರೀದಿಂಗ್. ಅಫ್ಕೋರ್ಸ್ ಬೇರೆ ಬೇರೆ ಆಲೋಚನೆಗಳು ಬರುತ್ತೆ, ಮೈಂಡ್ ಡಿಸ್ಟರ್ಬ್ ಆಗುತ್ತೆ, ಬೇರೆ ಬೇರೆ ಏನೇನೋ ಸಂಗತಿಗಳು ನೆನಪಾಗುತ್ತೆ. ಅದೆಲ್ಲ ಕೂಡ ನಾರ್ಮಲ್. ನಾವು ಯಾವ ಥಾಟನ್ನು ನಿಲ್ಲಿಸುವಂಥ ಫೋರ್ಸ್ ಬೇಕಾಗಿಲ್ಲ. ದೀರ್ಘವಾಗಿ ಉಸಿರಾಡಿ. ನಿಮ್ಮ ನಾರ್ಮಲ್ ಪೇಸ್ ಆಫ್ ಬ್ರೆತ್ಗಿಂತ ದೀರ್ಘವಾಗಿ ಉಸಿರಾಡಿ. ನಾನು 3 0 ಎಣಿಸಿದ ತಕ್ಷಣ ನಿಮ್ಮ ಬಾಡಿ ಕಂಪ್ಲೀಟ್ಲಿ ರಿಲ್ಯಾಕ್ಸ್ ಆಗೋಗುತ್ತೆ. 3 2 1 0 ಗೋ. ಯು ಆರ್ ಕಂಪ್ಲೀಟ್ಲಿ ರಿಲ್ಯಾಕ್ಸ್. ನಿಮ್ಮ ಬಾಡಿ ಸಂಪೂರ್ಣ ಹಗುರ ಆಗೋಗಿದೆ. ನಿಮ್ಮ ಬಾಡಿಯ ಸಂಪೂರ್ಣ ಭಾರ ಭೂಮಿ ತಾಯಿಗೆ ವರ್ಗಾವಣೆ ಆಗೋಗಿದೆ. ನೀವೀಗ ಸಂಪೂರ್ಣವಾಗಿ ನಾನು ಹೇಳುವ ಇನ್ಸ್ಟ್ರಕ್ಷನ್ಸ್ನ ಫಾಲೋ ಮಾಡ್ತೀರಾ. ನಿಮ್ಮ ಎರಡೂ ಹಸ್ತವನ್ನು ಒಂದಕ್ಕೊಂದು ಅಂಟಿಸ್ಕೊಳ್ಳಿ. ನಮಸ್ತೆ ಪೊಸಿಷನ್ಗೆ ಬನ್ನಿ. ಎಸ್. ಈಗ ನಿಧಾನವಾಗಿ ನಿಮ್ಮ ಹಸ್ತಗಳ ಮೇಲೆ ಸಂಪೂರ್ಣ ಗಮನವನ್ನು ವರ್ಗಾಯಿಸಿ. ನಿಮ್ಮ ಸಂಪೂರ್ಣ ಗಮನ ಈಗ ಸಹಜವಾಗಿ ನಿಮ್ಮ ಹಸ್ತಗಳ ಮೇಲಿದೆ. ನಿಮ್ಮ ಹಸ್ತಗಳ ನಡುವೆ ಇರುವ ಆ ಸ್ಪರ್ಶದ ಮೇಲೆ ಸಂಪೂರ್ಣವಾಗಿ ಗಮನವನ್ನು ವರ್ಗಾಯಿಸಿ. ಎಲ್ಲ ತಿಳಿದಿರುವ ನಿಮ್ಮ ಸುಪ್ತ ಮನಸ್ಸಿನ ಹತ್ರ ಮಾತಾಡ್ತಾ ಇದ್ದೀನಿ. ನಿಮ್ಮ ಇಡೀ ದೇಹ ಮನಸ್ಸಲ್ಲಿರೋ ಎಲ್ಲ ಭಯ ನಿಮ್ಮೆರಡು ಹಸ್ತವನ್ನು ಹೀಗೆ ಅಂಟಿಸಿಟ್ಕೊಂಡಿದ್ಯೇನೋ ಅನ್ನೋ ಹಾಗೆ ಆಗ್ತಾ ಇದೆ. ನಿಮಗೆ ಎಷ್ಟು ಭಯ ಇದೆಯೋ, ಎಷ್ಟು ಅಭದ್ರತೆ ಇದೆಯೋ ಅಷ್ಟು ಗಟ್ಟಿಯಾಗಿ ಹಸ್ತ ಒಂದಕ್ಕೊಂದು ಅಂಟ್ಕೊಂಡ್ಬಿಟ್ಟಿದೆ. ಅಷ್ಟು ಗಟ್ಟಿಯಾಗಿ ಒಂದಕ್ಕೊಂದು ಅಂಟ್ಕೊಂಡ್ಬಿಟ್ಟಿದೆ. ನಿಮಗೆ ಎಷ್ಟು ಭಯ ಅಭದ್ರತೆ ಎಷ್ಟು ಆಳವಾಗಿ ನಿಮ್ಮಲ್ಲಿದೆಯೋ ಅಷ್ಟು ಅಂಟ್ಕೊಂಡ್ಬಿಟ್ಟಿದೆ. ನಿಮ್ಮ ಅಷ್ಟೂ ಭಯ ಈ ಎರಡೂ ಹಸ್ತದ ನಡುವೆ ಗ್ಲೂ ಥರ ಅಂಟ್ಕೊಂಡ್ಬಿಟ್ಟಿದೆ. ಇಟ್ ಇಸ್ ಸ್ಟಿಕ್ಕಿಂಗ್ ಟು ಇಚ್ ಅದರ್. ಇಟ್ ಇಸ್ ಬೈಂಡಿಂಗ್. ಎಷ್ಟು ಮಟ್ಟಿಗೆ ಅಂಟ್ಕೊಂಡಿದೆ ಅಂದರೆ ನಿಮ್ಮ ಭಯ ಇನ್ನೂ ಬಿಟ್ಟಿಲ್ವಲ್ಲ, ಆದ್ದರಿಂದ ಈ ಹಸ್ತ ಕೂಡ ಬಿಟ್ಕೊಳಕ್ಕಾಗಲ್ಲ. ಬಿಟ್ಕೊಳ್ಳೋಕ್ಕೆ ನೀವು ಟ್ರೈ ಮಾಡಿದ್ರೂ ಬಿಟ್ಕೊಳಕ್ಕಾಗಲ್ಲ. ಬಿಕಾಸ್ ನಿಮ್ಮ ಭಯ ಇನ್ನೂ ಬಿಟ್ಟಿಲ್ಲ. ಆದ್ದರಿಂದ ಗಟ್ಟಿ ಗ್ಲೂ ಹಾಕಿ ಅಂಟಿಸೋ ಥರ ಹಸ್ತ ಒಂದಕ್ಕೊಂದು ಅಂಟ್ಕೊಂಡ್ಬಿಟ್ಟಿದೆ. ಈಗ ಬಿಡಿಸುವ ಪ್ರಯತ್ನವನ್ನು ಮಾಡಿ. ದೆರ್ ಇಸ್ ಅ ಫೋರ್ಸ್. ಎಷ್ಟು ಅಂಟ್ಕೊಂಡಿದೆ ಅಂದರೆ ಆ ಭಯ ಬಿಟ್ಟು ಹೋಗಿಲ್ಲ. ಅದರಿಂದ ಹಸ್ತ ಬಿಡಿಸ್ಕೋಬೇಕು ಅಂದರೂ ಬಿಡ್ಸೋಕ್ಕಾಗ್ತಾಯಿಲ್ಲ. ಪ್ರಯತ್ನ ಪಡಿ. ನೀವು ಪ್ರಯತ್ನ ಪಟ್ಟು ಅದು ಸಾಧ್ಯ ಆಗ್ತಾಯಿಲ್ಲ. ಯಾಕಂದರೆ ಇಟ್ ಈಸ್ ಗ್ಲೂಯಿಂಗ್ ಸೋ ಹಾರ್ಡ್. ಟೈಟಾಗಿ ಟ್ರೈ ಮಾಡಿ. ನಿಮ್ಮ ಭಯ ಎಷ್ಟಿದೆಯೋ, ಎಷ್ಟು ಅಭದ್ರತೆ ಇದೆಯೋ ಅಷ್ಟು ಅಂಟ್ಕೊಂಡ್ಬಿಟ್ಟಿದೆ. ಈಗ ನಿಧಾನವಾಗಿ ಆ ಫೋರ್ಸ್ ಫೀಲ್ ಆಗ್ತಾ ಇದೆಯಾ? ಅಂಟ್ಕೊಂಡಿರೋ ಗ್ಲೋ ಲೈಕ್. ಎಸ್ ಅಂತಂದರೆ ಎಸ್ ಅನ್ನಿ. ರೈಟ್. ಈಗ ನಿಮ್ಮ ಭಯವನ್ನು ಬಿಡುವ ಪ್ರಯತ್ನವನ್ನು ಮಾಡೋಣ. ನಾನು ಮತ್ತೆ 3 0 ಎಣಿಸ್ತೀನಿ. ನಿಮ್ಮ ಪಾದಗಳ ಮೂಲಕ ನಿಮ್ಮೆಲ್ಲ ಭೂತಕಾಲದ, ಈಗಿರುವ ಅಥವಾ ಭವಿಷ್ಯದ ಬಗ್ಗೆ ಇರುವ ಭಯವನ್ನೆಲ್ಲ ಕರಿ ಮೋಡತ್ತರ ಪಾದದಿಂದ ಭೂಮಿ ತಾಯಿಗೆ ವರ್ಗಾವಣೆ ಮಾಡಿ. 3 2 1 0 ಗೋ. ಸಂಪೂರ್ಣವಾಗಿ ಎಲ್ಲ ಭಯವನ್ನು ಬಿಟ್ಬಿಟ್ಟಿದ್ದೀನಿ. ಬಾಡಿ ಹಗೂರ ಆಗ್ತಾ ಇದೆ. 80% ಭಯ ನಿಮ್ಮ ದೇಹದಿಂದ ಹೊರ ಹೊಟ್ಟೋಗಿದೆ. 90% ಹೊರ ಹೊಟ್ಟೋಗಿದೆ. ಸಂಪೂರ್ಣ ಭಯ ಹೊರಗಡೆ ಹೋಗ್ತಾ ಬಾಡಿ ಹಗೂರ ಆಗ್ತಾ ಇದೆ. ನಿಮ್ಮ ಭಯ ಬಿಡ್ತಾ ಇದ್ದ ಹಾಗೆ ಹಸ್ತಗಳು ಒಂದಕ್ಕೊಂದು ಬಿಡಿಸ್ಕೊಳ್ತಾ ಇದೆ. ನಿಮ್ಮ ಭಯ ಬಿಡ್ತಾ ಇದ್ದ ಹಾಗೆ ಒಂದಕ್ಕೊಂದು ರಿಲ್ಯಾಕ್ಸ್ ಆಗ್ತಾ ಇದೆ. ನಿಮ್ಮ ಭಯ ಬಿಡ್ತಾ ಇದ್ದ ಹಾಗೆ ನಿಮ್ಮ ಹಸ್ತದ ನಡುವಿನ ಗ್ಯಾಪ್ ಹೆಚ್ಚಾಗ್ತಾ ಇದೆ. ಭಯ ಬಿಡ್ತಾ ಇದ್ದ ಹಾಗೆ ಕೈ ಹಗೂರ ಆಗ್ತಾ ಇದೆ. ಭಯ ಬಿಡ್ತಾ ಇದ್ದ ಹಾಗೆ ಹಸ್ತಗಳ ನಡುವಿನ ಆ ವ್ಯತ್ಯಾಸ, ಗ್ಯಾಪ್ ನಿಧಾನವಾಗಿ ಜಾಸ್ತಿ ಆಗ್ತಾ ಇದೆ. ಹಗೂರತೆಯಲ್ಲಿ ಬೆರಳುಗಳೆಲ್ಲ ಮಡ್ಚ್ಕೊಳ್ತಾ ಇದೆ. ಸಹಜವಾಗಿ ನಿಧಾನವಾಗಿ ಈಗ ಕೈಗಳನ್ನು ಬಿಡಿಸ್ಕೊಳ್ತಾ ಹೋಗಿ. ನಿಮ್ಮ ಭಯ ಬಿಡ್ತಾ ಇದ್ದ ಹಾಗೆ ಕೈ ಹಗೂರ ಆಗ್ತಾ ಇದೆ. ಈಗ ನಿಧಾನವಾಗಿ ಹಸ್ತವನ್ನು ಬೇರ್ಪಡೆ ಮಾಡ್ತಾ ಹೋಗಿ. ನಿಧಾನವಾಗಿ ಲೂಸ್ ಮಾಡಿ. ನಿಮ್ಮ ಭಯ ಬಿಟ್ಟು ಹೋಗಿರೋದ್ರಿಂದ ಎರಡೂ ಹಸ್ತವನ್ನು ನಿಧಾನವಾಗಿ ಬಿಡಿ. ಇನ್ಕ್ರೀಸ್ ದ ಗ್ಯಾಪ್ ಬಿಟ್ವೀನ್ ಯೋರ್ ಪಾಮ್ಸ್. ಇನ್ಕ್ರೀಸ್ ಇಟ್. ಸ್ಪ್ರೆಡ್ ಯೋರ್ ಪಾಮ್ಸ್. ಎರಡು ಹಸ್ತದ ನಡುವಿನ ಗ್ಯಾಪನ್ನು ಹೆಚ್ಚು ಮಾಡಿ. ಇನ್ನೂ ಹೆಚ್ಚು ಮಾಡಿ. ಇನ್ನೂ ಹಗೂರ ಆಗ್ತಾ ಇದೆ. ಎಸ್. ಇನ್ನೂ ಹಗೂರ ಫೀಲ್ ಮಾಡಿ. ಇನ್ನೂ ಜಾಸ್ತಿ ಮಾಡ್ಕೊಳ್ಳಿ. ಎಸ್. ರಿಲ್ಯಾಕ್ಸ್. ವೆನ್ ಯು ಫೀಲ್ ಫ್ರೀ, ಓಪನ್ ಯೋರ್ ಐಸ್ ಆ್ಯಂಡ್ ಕಮ್ ಬ್ಯಾಕ್ ಟು ನಾರ್ಮಲ್. ಎಸ್.
ಸೊ ಸರ್ ನೀವೀಗ ಹೇಳಬೇಕು. ಸೊ ಸರ್ ಮ್ಯಾಜಿಕ್ ಕ್ರಿಯೇಟ್ ಆಯ್ತಾ? ನೀವೀಗ ಹೇಳಬೇಕು. ಫಸ್ಟ್ ಟೈಮ್ ನಿಮಗೆ ಗಟ್ಟಿತನ ಅಂಟುತನ ಫೀಲ್ ಆಯ್ತಾ? ಆಯ್ತು. ಎಸ್. ಎಷ್ಟು ಕಷ್ಟ ಆಯಿತು ಅದನ್ನು ಬಿಡಿಸೋದು? ಇಲ್ಲ, ಅದೊಂದು ಸ್ವಲ್ಪ ಭಾಳ ಡಿಫಿಕಲ್ಟ್ ಅಂತ ಭಾರ ಅನಿಸ್ತಾ ಇತ್ತಲ್ವಾ? ಎಸ್. ಅಂದರೆ ನೀವು ಅದು ಹೇಳ್ತಾ ಇರಬೇಕಾದ್ರೆ ಎಸ್, ಗ್ಲೂ ಹಾಕಿ ಅಂಟಿಸಿದಾಗಿ ಅಬ್ಸಲ್ಯೂಟ್ಲಿ ಬೇಗ ಬಿಡ್ತಾ ಇಲ್ಲ, ಏನೋ ಅಂಟ್ಕೊಂಡು ಬಿಟ್ಟಿದೆ ರಾಡ್ ತರ. ಎಸ್. ಅಂಡ್ ದೆನ್ ವೆನ್ ಐ ಸೆಡ್ ಇಟ್ಸ್ ಆಲ್ ಗಾನ್ ಆ್ಯಂಡ್ ಕಂಪ್ಲೀಟ್ಲಿ ಎಸ್ ವಿಜುವಲೈಸೇಷನ್ ಹ್ಯಾಸ್ ಸ್ಟ್ರಕ್ಡ್. ಟ್ರೆಮೆಂಡಸ್ ಪವರ್ ಸರ್. ಸ್ಟ್ರಕ್ಡ್. ಎಸ್. ಕಂಪ್ಲೀಟ್ಲಿ ಬ್ಲ್ಯಾಂಕ್. ಎಸ್. ಒಂದು ಈ ಟಿ ವಿಯಲ್ಲಿ ಡಿಶ್ ಹೋದಾಗ ಹೆಂಗಾಗುತ್ತೆ ಯಾ ಹಂಗೆ ಬರ್ತಾ ಇತ್ತು ವಿಜುವಲ್ ಅಷ್ಟೇ. ನಾನು ಅಂದರೆ ಐ ಟ್ರೈ ಟು ವಿಜುವಲ್. ನಿಮ್ಮ ಕಷ್ಟಗಳನ್ನು ನೆನೆಸ್ಕೊಳ್ಳಿ ಅಂತ ನೀವು ಹೇಳಿದಾಗ ಐ ಆಮ್ ಲಿಸನಿಂಗ್ ದ್ಯಾಟ್, ಬಟ್ ಕಷ್ಟಗಳು ನೆನಪಾಗ್ತಾ ಇರಲಿಲ್ಲ. ಎಸ್. ಅಂದರೆ ನಮ್ಮ ಭಾವನೆ ಮತ್ತು ಕಲ್ಪನೆಗೆ ಅದ್ಭುತವಾದ ಶಕ್ತಿ ಇದೆ. ನಮ್ಮ ಯೋಚನೆಗಿಂತ ತುಂಬ ಬೇಗ ಮುಂದಕ್ಕೆ ಹೋಗುತ್ತದು. ನಾನು ನಿಮ್ಮ ಲೈಫಲ್ಲಿ ಅವಾಗ ಹಾಗಾಯ್ತಲ್ಲ ಅದೆಲ್ಲ ಹೇಳೋದು ಬೇಕಾಗಿಲ್ಲ. ಯಾಕಂದರೆ ನಿಮ್ಮ ಲಾಂಗ್ ಟರ್ಮ್ ಮೆಮರಿಯಲ್ಲಿ ಈ ಭಾವನೆ ಮತ್ತು ದೃಶ್ಯಗಳು ಮಾತ್ರ ಸ್ಟೋರ್ ಆಗಿರೋದು ಪ್ರಿಡಾಮಿನೆಂಟ್ಲಿ. ಸೊ ಅದರಿಂದ ಅದು ಬೇಗ ಇಟ್ ಗೋಸ್ ಮಚ್ ಫಾಸ್ಟರ್ ದ್ಯಾನ್ ಯು ಥಿಂಕಿಂಗ್ ಆ್ಯಂಡ್ ದೇರ್ ಫಾರ್ ದಿಸ್ ಮ್ಯಾಜಿಕ್. ಸೊ ಇದೇ ಥರ ನಾವು ಸಾಕಷ್ಟು ಬೇರೆ ಬೇರೆ ಎಕ್ಸ್ಪೆರಿಮೆಂಟ್ಗಳನ್ನು ಮಾಡಬಹುದು. ಫ್ಯಾಂಟಾಸ್ಟಿಕ್. ಆ್ಯಂಡ್ ಫೈನಲಿ ವಿ ಆರ್ ಲಾಸ್ಟ್ ಸ್ಟೇಜ್. ವಾಟ್ ಯು ಆರ್ ಗೋಯಿಂಗ್ ಟು ಸೇ ಅಬೌಟ್ ಯೂತ್ಸ್? ಯುವಕರಿಗೆ ಏನು ಹೇಳ್ತೀರಿ ಎಸ್ಪೆಷಲಿ? ಯಾಕೆಂತಂದರೆ ದೇಶ ಕಟ್ಟೋರು ಮುಂದೆ ಅದ್ಭುತ ಜೀವನ ಇದೆ. ಮನಸ್ಥಿತಿ ಹಾಳು ಮಾಡಿಕೊಡದೆ ಚೆನ್ನಾಗಿ ಓದಿ ದುಡಿದು ಸಂಪಾದಿಸಿ ದೇಶಕ್ಕೊಂದು ಕೊಡುಗೆ ಕೊಟ್ಟು ದೇಶ ಕಟ್ಟುವಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳೋದಕ್ಕೆ ವಾಟ್ ಇಸ್ ಫ್ಯಾಂಟಾಸ್ಟಿಕ್ ಥೆರಪಿ? ಎಸ್. ತುಂಬ ಮುಖ್ಯ ಏನು ಅಂದರೆ ನಮ್ಮ ಗುರಿಗಳ ಬಗ್ಗೆ ಸ್ಪಷ್ಟತೆ ಇರೋದು. ಅನ್ಫಾರ್ಚುನೇಟ್ಲಿ ಗುರಿ ಅಂದರೆ ಅಫ್ಕೋರ್ಸ್ ಇಟ್ಸ್ ನಾಟ್ ನೆಗೆಟಿವ್, ಬಟ್ ಅದು ಮಾತ್ರ ಇನ್ನು ಸಿಕ್ಕಾಪಟ್ಟೆ ದುಡ್ಡು ಮಾಡೋದು ಮಾತ್ರ ಅದೇ ಗುರಿ ಆಗಬಾರ್ದು. ಹೌದು, ಖಂಡಿತ ಅದು ತಪ್ಪಲ್ಲ. ಆದರೆ ಅದೆಲ್ಲ ಬಂದ ಮೇಲೆ ಆನಂದವಾಗಿರುವ ಗುರಿ, ಸಂಸಾರದ ಜೊತೆ ಆರಾಮವಾಗಿ ಸುಖಕರವಾಗಿರುವ ಗುರಿ, ದೇಶ ನೋಡುವ ಗುರಿ, 10 ಜನಕ್ಕೆ ಒಳ್ಳೇದು ಮಾಡೋ ಗುರಿ, ರಿಲ್ಯಾಕ್ಸ್ ಆಗೋ ಗುರಿ, ಗೋಲ್ ಆಫ್ ಸೆಲ್ಫ್ ಕೇರ್. ನಾನು ರಿಲ್ಯಾಕ್ಸ್ ಅಂದರೆ ಅಲ್ಲಿ ಹೋಗಿ ಏನೋ ಪಫ್ ಹೊಡ್ಕೊಂಡು ಬರೋದು, ಇನ್ನೊಂದು ಮಾಡೋದು ಅಲ್ಲ. ರಿಯಲ್ ರಿಲ್ಯಾಕ್ಸೇಷನ್, ಇಂಟರ್ನಲ್ ರಿಲ್ಯಾಕ್ಸೇಷನ್. ಅದನ್ನು ಅರ್ಥ ಮಾಡಿಕೊಂಡು ಬೇರೆಯವ್ರ ಜೊತೆ ಕಂಪೇರ್ ಮಾಡೋದನ್ನು, ಸ್ಟುಪಿಡಿಟಿನ ನಿಲ್ಲಿಸಿ ಏನು ಆಗಬೇಕು ಅನ್ನೋದಕ್ಕಿಂತ ನಾನು ಏನು ಮಾಡ್ತೀನಿ ಅನ್ನೋ ಗುರಿಯನ್ನು ಬರ್ಕೊಳ್ಳಿ. ಯಾಕಂದರೆ ನಾನು ಏನು ಆಗ್ತೀನಿ ಅನ್ನೋದು ಅವನಂಗಾಗಲಿಲ್ಲ, ಇವನಂಗಾಗಲಿಲ್ಲ, ಇವನ ಥರ ಆಗಲಿಲ್ಲ, ಅವನ ಥರ ಆಗಲಿಲ್ಲ, ಅದು ಇನ್ನೂ ನಿಮ್ಮನ್ನು ಡಿಪ್ರೆಸ್ ಮಾಡುತ್ತೆ. ನಾನು ಏನು ಮಾಡಬಹುದು? ನನ್ನ ಹತ್ರ 10 ರೂಪಾಯಿ ಇದೆಯಲ್ಲ, ನಾನೇನು ಮಾಡಬಹುದು? ನನ್ನ ಹತ್ರ ಈ ಥರದ ಫ್ಯಾಮಿಲಿ ಇದೆಯಲ್ಲ, ನಾನೇನು ಮಾಡಬಹುದು? ನನ್ನ ಹತ್ರ ಈ ಜಾಬ್ ಇದೆಯಲ್ಲ, ನಾನೇನು ಮಾಡ್ಬೋದು? ಆ 1% ರೂಲ್, ನಾನು ಈ 1% ನನ್ನ ಹತ್ರ ಏನು ಫೆಸಿಲಿಟಿ ಇದೆ ಅದರಲ್ಲಿ ಏನು ಮಾಡ್ಬೋದು, ಆ ರೂಲ್ ಫಾಲೋ ಮಾಡಿದ್ರೆ ನಾವು ಎಲ್ಲರೂ ಆರೋಗ್ಯಕರವಾಗಿ, ನಾವು ಎಲ್ಲರೂ ಆನಂದವಾಗಿರಬಹುದು. ಸೊ ದಯವಿಟ್ಟು ಬ್ರಾಡನ್ ಯೋರ್ ಐಡಿಯಾಸ್ ಅಬೌಟ್ ವಾಟ್ ಯೋರ್ ರಿಯಲ್ ಗೋಲ್ಸ್ ಇನ್ ಲೈಫ್ ಆರ್. That shouldn't be the goal that you developed because of jealousy on your friend in 10th standard, because your father said something like a Bhishma Pratigna in your young age. Open your heart up and start living also through your heart. ಸೂಕ್ಷ್ಮತೆ ಡೆವಲಪ್ ಮಾಡ್ಕೊಳ್ರಿ ಚೂರು. ಬಗ್ಗಿ ಒಂಚೂರು ಗಿಡಕ್ಕೆ ಬಗ್ಗಿ, ಒಂದು ಹೂವು ನೋಡಿದಾಗ ಸೂಪರ್ ಆಗಿದೆ ಅಂತ ಹೇಳಿ, ಒಂದು ಇರುವೆ ಹೋಗ್ತಾ ಇದ್ರೆ ಒಂದು ಸ್ವಲ್ಪ ವೇಟ್ ಮಾಡಿ ಅದು ಕ್ರಾಸ್ ಮಾಡಲಿ. ಸೂಕ್ಷ್ಮತನೇ ಇಲ್ಲದೆ ಏನೋ ಯುದ್ಧ ಗೆಲ್ಲೋ ಥರ ಯಾಕೆ ಆಡ್ತೀರಾ? ಟೇಕ್ ಇಟ್ ಈಸಿ, ರಿಯಲಿ ಟೇಕ್ ಇಟ್ ಈಸಿ. ನಿಮ್ಮ ಫ್ರೆಂಡಿಗೆ 25 ವರ್ಷಕ್ಕೆ 3 ಜನ ಮಕ್ಕಳಾದರೂ, ನಿಮ್ಮ 30 ವರ್ಷ ಆದರೂ ಇನ್ನೂ ಜಾಬ್ ಸಿಕ್ಕಿಲ್ಲ, ತಗೋ ಸ್ಟಾರ್ಟ್ ಡಿಪ್ರೆಷನ್. ಅವನು 50 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಸತ್ತೋಗ್ತಾನೆ, ಆವಾಗ ಡಿಪ್ರೆಷನ್ ಬರೋದಿಲ್ವಾ? 80 ವರ್ಷ ಕೊಡಿರ್ಬೋದು. ಸೊ ವಾಟ್ ಇಸ್ ಕಂಪ್ಯಾರಿಸನ್? ಸೋ ಸ್ಟುಪಿಡ್. ನಾನು ಯಾವಾಗಲೂ ಹೇಳ್ತಿರ್ತೀನಿ, PUCಲಿ ಮಾರ್ಕ್ಸು ಇಡೀ ಇಂಡಿಯಾಲಿ ತೊಗೊಂಡ್ರೆ ಎಷ್ಟೋ ಜನಕ್ಕೆ ನಿನ್ಕಿಂತ ಜಾಸ್ತಿ ಮಾರ್ಕ್ಸ್ ಬಂದಿದೆ, ನಿನಗೆ ತೊಂದರೆ ಇಲ್ಲ. ಬಟ್ ನಿನ್ನ ಪಕ್ಕದಲ್ಲಿ ಕೂತಿದ್ನಲ್ಲ ರಮೇಶನ್ ಪಕ್ಕ ಸುರೇಶ, ಅವನಿಗೆ ಬಂತು ಅಂತ ಇವನು ಡಿಪ್ರೆಷನ್ ಹೊಟ್ಟೋಗ್ತಾನೆ. 3 ವರ್ಷ ಆದ್ಮೇಲೆ ಸುರೇಶ ರಮೇಶ ಇಬ್ರು ಬೇರೆ ಬೇರೆ ಆಗ್ಬಿಟ್ಟು ಬೇರೆ ಬೇರೆ ದೇಶದಲ್ಲಿ ಇರ್ತಾರೆ. ಆದರೆ ಅವನಿಗೆ ಡಿಪ್ರೆಷನ್ 3 ವರ್ಷ ಅದರಿಂದನೇ ಇರುತ್ತೆ. ಸೊ ಸ್ವಲ್ಪ ಮೆಚುರಿಟಿ, ಸ್ವಲ್ಪ ಸ್ಪಿರಿಚುವಾಲಿಟಿ, ಸ್ವಲ್ಪ ಹ್ಯೂಮರ್, ನೀವು ಹೇಳಿದಾಗೆ ಸ್ವಲ್ಪ ಹಂಬಲ್ನೆಸ್. ಇಟ್ಸ್ ಓಕೆ ಬಿಡು, ಐ ಮ್ಯಾನೇಜ್, ಐ ಡೂ ಇಟ್ ಅಂತ ನಿಂಬೆಲ್ಲಿ ನೀವು ನಂಬಿಕೆ ಇಡಿ. ವಿಪರೀತ ಉದ್ವೇಗದಿಂದ ಮಾಡುವ ಯಾವುದೇ ಕೆಲಸ ಬೇಡ. ಉದ್ವೇಗದಿಂದ ಇದೆಯಾ, ಇನ್ನೂ 2 ವರ್ಷ ಟೈಮ್ ತೊಗೊಂಡು ಆರಾಮಾಗಿ ಮಾಡಿ. ದಟ್ಸ್ ಆಲ್ ಯು ನೀಡ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಫೈನಲಿ ಇನ್ನೊಂದು ನಾನು ಮರ್ತೆ, ಈ ಹಿಪ್ನೋಟೈಸ್ ಮಾಡೋಕ್ಕಿಂತ ಮುಂಚೆ ನೀವು ನಾನು ಕೇಳಿದ್ರಿ ಮೆಡಿಟೇಷನ್ ಮಾಡ್ತೀರಾ ಅಂತ. ಅದು ಇಲ್ಲ ಅಂತ ಹೇಳಿದಾಗ ನೀವು ಇಲ್ಲ ನಿಮ್ಮ ಜೊತೆ ನೀವಾದರೂ ಕೂತ್ಕೋತೀರಲ್ಲ ಅನ್ನೋದನ್ನು ಕೇಳಿದರೆ ಇಟ್ಸ್ ಫೈನ್. ರೀಸೆಂಟಾಗಿ ನಾನು ಅವರು ಒಂದು ಟಾಪಿಕ್ ಬಗ್ಗೆ ಮಾತಾಡ್ಕೊಳ್ತಾ ಇದ್ವಿ. ವೆನ್ ವಿ ಆರ್ ಕಮಿಂಗ್ ಟು ಆಫೀಸ್ ಆರ್ ಗೋಯಿಂಗ್ ಟು ಹೋಮ್ ಬ್ಯಾಕ್, ವಿ ಯೂಸ್ ಟು ಟಾಕ್ ವಿತ್ ಅವರ್
ಬೈಕ್, ನಮ್ಮ ಗಾಡಿಗಳ ಜೊತೆ ನಾವು ಮಾತಾಡ್ಕೊಳ್ತೀವಿ. With mic ನಾನು also, ಗಾಡಿ actually. ಓಡಿಸ್ತಾ ಇರ್ಬೇಕು, ಮೋಸ್ಟ್ ಆಫ್ ಹುಡುಗರೆಲ್ಲ ಮಾಡ್ತಾರೆ ಅದನ್ನ. ಹೌದು ಗಾಡಿ sir. ಓಡಿಸ್ತಾ ಇರ್ಬೇಕು, ಏನೋ ಕಷ್ಟ ಇರ್ಬೇಕಾದ್ರೆ ಗಾಡಿ ಮುಂದೆ ಹೇಳ್ಕೊತಾರೆ, ಹೌದು. ಆ ಗಾಡಿ ಜೊತೆ ಇಂಟ್ರಾಕ್ಟ್ ಮಾಡ್ತಾ ಕನ್ವರ್ಸೇಷನ್ ಮಾಡ್ತಾ ಹೋಗ್ತೀವಿ. ಇದು ಒಳ್ಳೆ ಬೆಳವಣಿಗೆನಾ ಹುಚ್ಚ? ಖಂಡಿತ ಒಳ್ಳೆ ಬೆಳವಣಿಗೆ. ಇಫ್ ಯು ಸಿ ಲೈಫ್ ಇನ್ ಯೋರ್ ಐಟಮ್ಸ್ ದಟ್ ಯು ಲವ್ ಇಸ್ ನೈಸ್, ಬಟ್ ಅಟ್ಯಾಚ್ಮೆಂಟ್ ಇರಬಾರ್ದು ಅಷ್ಟೇ. ಎಷ್ಟೋ ಜನ ಸೆಲೆಬ್ರಿಟಿಗಳು ಮೈಕ್ ಅನ್ನ ಬೆಸ್ಟ್ ಫ್ರೆಂಡ್ ಮಾಡ್ಕೊಂಡು ಒಳ್ಳೊಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಸೊ ಎಸ್, ಸೀಯಿಂಗ್ ಲೈಫ್ ಇನ್ ಎವ್ರಿಥಿಂಗ್ ದಟ್ ವಿ ಯೂಸ್. ನಾನು ನನ್ನ ಕಾರ್ಗೆ ಕಾಮಧೇನು ಅಂತ ಹೆಸರಿಟ್ಟು ಅದನ್ನ ಮುದ್ದಾಗಿ ಮುದ್ದು ಮಾಡಿ ಪ್ರೀತಿ ಮಾಡ್ತೇನೆ. ಸೊ ಎಸ್, ಡೆಫಿನೆಟ್ಲಿ ಎಲ್ಲಾ ಜೀವದ ಜೊತೆ ಜೀವವನ್ನ ನೋಡುವ, ಜೀವನವನ್ನೇ ಜೀವನ ಅಂತ ಕರೆಯೋದು. ಎಸ್, ಇಟ್ ಈಸ್ ಆಕ್ಚುಲಿ ಲೀಡಿಂಗ್ ದ ಲೈಫ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಟೋನ್. ಇಷ್ಟೊತ್ತು ನಮ್ಮ ಜೊತೆ ಕೂತು ನಮ್ಮ ಪಾಡ್ಕಾಸ್ಟಲ್ಲಿ ಅನೇಕ ವಿಚಾರಗಳನ್ನು ಸುದೀರ್ಘವಾಗಿ ಮುಕ್ತ ಕಂಠದಿಂದ ತಿಳಿಸ್ಕೊಟ್ಟಿದ್ದೀರಿ. ಐ ಹ್ಯಾವ್ ಅ ಬ್ಯೂಟಿಫುಲ್ ವಾಯ್ಸ್ ನಿಮ್ಮದು. ಥ್ಯಾಂಕ್ ಯು. ಮಾತುಗಳನ್ನು ನಿರಂತರ ಕೇಳಬೇಕು ಅಂತ ಅನಿಸ್ತಾ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಅ ಪ್ಲೆಷರ್. ಥ್ಯಾಂಕ್ ಯು. ಒಟ್ಟಾರೆಯಾಗಿ ಇದು ಈ ಹೊತ್ತಿನ ವಿಶೇಷ. ಆ್ಯಂಡ್ ನೆಕ್ಸ್ಟ್ ಎಪಿಸೋಡಲ್ಲಿ ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಪ್ಲೀಸ್ ಡೂ ವಾಚ್ ಬಿಯಾಂಡ್ ಲಿಮಿಟ್ಸ್. ನಮಸ್ಕಾರ.